ಬೆಳಗ್ಗೆ 8 ಗಂಟೆ ತನಕ ಅಲ್ಲಿ ಅವಕಾಶ ಇರುತ್ತೆ ಅಂತ ನಾವು ಈಗಷ್ಟೇ ಹೇಳ್ತಾ ಇದ್ವಿ. ಸೊ ಮುಂದುವರೆದ ಭಾಗವಾಗಿ ಕೆಂಗೇರಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ 10:30ರಿಂದ 3 ಗಂಟೆ ತನಕ ಮದ್ದೂರಿನಲ್ಲೇ ಅಂತಿಮ ದರ್ಶನವನ್ನು ಮಾಡಲಾಗುತ್ತೆ. ಮದ್ದೂರು ಎಸ್.ಎಂ. ಕೃಷ್ಣ ಅವರು 2 ಬಾರಿ ಪ್ರತಿನಿಧಿಸಿದಂತಹ ಕ್ಷೇತ್ರ ಕೂಡ ಹೌದು. ಹೀಗಾಗಿ ಕೆಂಗೇರಿ, ರಾಮನಗರ, ಚನ್ನಪಟ್ಟಣದಲ್ಲಿ ಯಾಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಅನುಯಾಯಿಗಳು ಮಾತ್ರ ಅಲ್ಲ, ಒಕ್ಕಲಿಗ ಭಾಗದ ಪ್ರಭಾವಿ ನಾಯಕ ಅಗಲಿದ್ದಾರೆ. ಹೀಗಾಗಿ ಇಲ್ಲಿನ ಜನ ವಿಶೇಷ ಪ್ರೀತಿಯನ್ನು ತೋರಿಸೋದಕ್ಕೆ ಒಂದು ಕೊನೆಯ ಅವಕಾಶ ಮಾಡಿಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಕುಟುಂಬಸ್ಥರು. ಸೊ ಅಲ್ಲೂ ಬೇಕಾಗಿರುವಂತಹ ತಯಾರಿಗಳೆಲ್ಲ ಆಗ್ತಾ ಇದೆ ಅನ್ನೋದು ಮಾಹಿತಿ. ಮತ್ತು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ವೈದಿಕ ಪದ್ಧತಿಗಳ ಪ್ರಕಾರ ನೆರವೇರುತ್ತೆ. ಇಲ್ಲಿಂದ ಮದ್ದೂರಿಗೆ ಹೊರಡುವಂಥ ಕಾರ್ಯಕ್ರಮ, ಕೆಂಗೇರಿಲಿ ಒಂದು ಸ್ಟಾಪು, ಅದಾದಮೇಲೆ ಬಿಡದಿಲಿ, ರಾಮನಗರ, ಚನ್ನಪಟ್ಟಣ ಒಂದು 5 ನಿಮಿಷ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಒಂದು 10 ಗಂಟೆ ಅಷ್ಟೊತ್ತಿಗೆ ಮದ್ದೂರು ತಲುಪ್ತಾರೆ. ಬೇರೆ ಮದ್ದೂರಿನಲ್ಲಿ ಎಲ್ಲೂ ಕೂಡ ಕೆಲವರೆಲ್ಲ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಮದ್ದೂರಿನಲ್ಲಿ ನಾವು ಸೋಮನಹಳ್ಳಿಲಿ ಇದು ಅಂದರೆ ಮದ್ದೂರಿನಲ್ಲಿ ಪ್ರೊಸೆಷನ್ ಮತ್ತೊಂದು ಮಾಡೋಕ್ಕಾಗಲ್ಲ. ಸೋಮನಹಳ್ಳಿಲೇ ಫೈನಲ್ಲು. ಯಾರೇ ಆಗಲಿ ಬಂದು ದರ್ಶನ ಮಾಡೋಂಥವ್ರು ಎಲ್ಲಿಂದ ಆಗಲಿ ಬಂದು ಸೋಮನಹಳ್ಳಿಲೇ ಬಂದು ದರ್ಶನ ಮಾಡಬೇಕು. ಅವರ ಸ್ವಂತ ಜಾಗದಲ್ಲೇ ಸೋಮನಹಳ್ಳಿಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು, ಯಾಕೆಂದರೆ ಕೆಲವರೆಲ್ಲ ನಮಗೆ ಸ್ಟೇಡಿಯಂ ತೆಗೆದುಕೊಂಡು ಬನ್ನಿ, ಮಂಡ್ಯ ಸ್ಟೇಡಿಯಂ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಅವಕಾಶ ಇಲ್ಲ, ದಯವಿಟ್ಟು ತಾವು ಅನುಸರಿಸಬೇಕು. ಮತ್ತು ರಾಮನಗರದಲ್ಲಿ ಟೈಮಿಂಗ್ 11 ಗಂಟೆ ಅಂತ ಹೇಳಿದ್ದಾರೆ. 11 ಗಂಟೆ ಅಲ್ಲ, ಬಹುಶಃ 9 ಗಂಟೆಗೆಲ್ಲ ರಾಮನಗರ ತಲುಪುವಂಥ ವ್ಯವಸ್ಥೆ ಆಗ್ತದೆ. ತಾವೆಲ್ಲ ಸಹಕಾರ ಮಾಡಬೇಕು. ನಮ್ಮ ರಾಮನಗರ ಜಿಲ್ಲೆಯವರು ಯಾರ್ಯಾರು ರಾಮನಗರ, ಚನ್ನಪಟ್ಟಣ ಮತ್ತು ಬಿಡದಿ ಈ 3 ಕಡೆ ಬಂದು ಕನಕಪುರದವರಾಗಿರ್ಬೋದು, ಆರವಳ್ಳಿಯವರಾಗಿರ್ಬೋದು, ರಾಮನಗರ ಆಗಿರ್ಬೋದು, ಚನ್ನಪಟ್ಟಣದವರಾಗಿರ್ಬೋದು ಅಲ್ಲೇ ದರ್ಶನ ಮಾಡಿಕೊಂಡು ತಾವು ನಮನವನ್ನು ಸಲ್ಲಿಸಬೇಕು ಅಂತೇಳಿ ಕುಟುಂಬದ ಪರವಾಗಿ, ಸರ್ಕಾರದ ಪರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ. ಅದು 3 ಗಂಟೆಗೆ ಸರ್ಕಾರದ ಮತ್ತು ಕುಟುಂಬದ ಒಂದು 10-15 ನಿಮಿಷ ಇರ್ತದೆ. ಅದಾದಮೇಲೆ 3 ಗಂಟೆಗೆ ಇಲ್ಲ ಅವೆಲ್ಲ ಏನಿಲ್ಲ. ಗೌರ್ಮೆಂಟ್ ಹಾಲಿಡೇ ಅಷ್ಟೇ. ಟ್ರಾನ್ಸ್ಪೋರ್ಟೇಷನ್ ಹಂಗೆಲ್ಲ ಆ ಥರ ಎಲ್ಲ ನಿಲ್ಸೋಕ್ಕಾಗಲ್ಲ. ಯಾವ ಟ್ರಾನ್ಸ್ಪೋರ್ಟೇಷನ್ ಸರ್ಕಾರದ ಸಂಸ್ಥೆಗಳು, ಗೌರ್ಮೆಂಟ್ ಆಫೀಸರ್ಗಳು ಅವ್ದು ಮಾತ್ರ. ಪ್ರೈವೇಟ್ ಅವ್ರಿಗೆ ನಾವು ಯಾರಿಗೂ ನಿರ್ಬಂಧ. ಇವತ್ತು ಕರ್ನಾಟಕ ರಾಜ್ಯ ಕಂಡಂಥ, ದೇಶ ಕಂಡಂಥ ಒಂದು ಅಪರೂಪದ ವ್ಯಕ್ತಿ. ಪ್ರೋ ಡೆವಲಪ್ಮೆಂಟ್. ಯಾವಾಗಿದ್ರೂ ಕೂಡ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅನ್ನೋವಂಥ ಒಂದು ತುಡಿಮೆ ಇರುವಂಥ ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣ ಅವ್ರನ್ನ ಕಳ್ಕೊಂಡು ಕರ್ನಾಟಕ ರಾಜ್ಯದ ರಾಜಕೀಯ ಕ್ಷೇತ್ರ ಬಡವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಮಹಿಳೆಯರಿಗೋಸ್ಕರ ಬಹಳಷ್ಟು ವಿಚಾರವನ್ನು ಮಾಡ್ತಾಯಿದ್ರು. ಸ್ತ್ರೀ ಶಕ್ತಿ ಸಂಘಗಳನ್ನು, ಸ್ತ್ರೀ ಶಕ್ತಿಗೆ ಒಂದು ರೂಪವನ್ನು ಕೊಟ್ಟಂಥ, ಮಹಿಳಾ ಸಬಲೀಕರಣಕ್ಕೆ, ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಒಂದು ವಿಶೇಷವಾದಂಥ ಕಾಳಜಿಯನ್ನು ತಗೊಂಡು ಇವತ್ತು ಸ್ತ್ರೀ ಶಕ್ತಿ ಬರೀ ಕರ್ನಾಟಕ ರಾಜ್ಯದ ಪಾಲಿಸಿಯಾಗಿ ಉಳಿಲಿಲ್ಲ, ಇಡೀ ದೇಶದ ಪಾಲಿಸಿಯಾಗಿ ಇವತ್ತು ಮುಂಚೂಣಿಯಲ್ಲಿ ಇದೆ. ಅದೇ ರೀತಿ ಮಧ್ಯಾಹ್ನದ ಬಿಸಿ ಊಟ ಕೂಡ ಬರೀ ಕರ್ನಾಟಕ ರಾಜ್ಯಕ್ಕಲ್ಲ, ಮಿಡ್ ಡೇ ಮೀಲ್ಸು ನ್ಯಾಷನಲ್ ಪಾಲಿಸಿ ಕೂಡ ಆಯಿತು. ಸೊ ಇವತ್ತು ಬರೀ ಬ್ಯಾಂಗ್ಳೂರು ಸಿಲಿಕಾನ್ ಸಿಟಿ ಆಗಿರ್ಬೋದು, ITBT ಆಗಿರ್ಬೋದು, ಇದನ್ನೆಲ್ಲ ತಂದಿರೋದು ಇದೆಲ್ಲ ಎಸ್.ಎಂ. ಕೃಷ್ಣ ಅವರ ಕನಸಿನ ಕೂಸು. ನಿಜವಾಗ್ಲೂ ನಮಗೆಲ್ಲ ತುಂಬ ದುಃಖ ಆಗಿದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ, ಅಭಿಮಾನಿಗಳಿಗೂ, ಅವರ ಬಂಧು ಬಾಂಧವರಿಗೂ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಡೀಟೇಲ್ಸ್ ಕೊಡ್ತಾರೆ ರಾಘು. ಈಗ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ, ಅಂತಿಮ ದರ್ಶನಕ್ಕೆ ಸಂಬಂಧಪಟ್ಟಂತೆ ಉಳಿದಂತೆ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ? ಮಮತಾ, ಬಹಳ ಪ್ರಮುಖವಾಗಿ ಅಂತಿಮ ದರ್ಶನಕ್ಕೆ 3-4 ಕಡೆಗಳಲ್ಲಿ ಈ ಹಿಂದೆ ಹೇಳಿದಂಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಭಾಗ ಅಂದರೆ ಇವು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಸಿಗುವಂತಹ ಚನ್ನಪಟ್ಟಣ, ಕೆಂಗೇರಿ ಜೊತೆಗೆ ರಾಮನಗರ ಭಾಗಗಳಲ್ಲಿ ಈಗ ಪ್ರಮುಖವಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಆ ಭಾಗಗಳಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು, ಜೊತೆಗೆ ಅಲ್ಲಿ ಜನ ಹೆಚ್ಚಾಗಿ ಕ್ರೌಡ್ಗಳಾಗಿ ಯಾವುದೇ ರೀತಿಯಾದಂತಹ ತಡೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೂ ಕೂಡ ಒಂದಷ್ಟು ತಯಾರಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಕಾರಣ, ಈ ಭಾಗದ ಹಳೆ ಮೈಸೂರು ಭಾಗದ ಲೀಡರ್ಗಳಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಂಥವರಲ್ಲಿ ಎಸ್.ಎಂ. ಕೃಷ್ಣ ಅವರು ಕೂಡ ಒಬ್ಬರು. ರಾಜ್ಯಕ್ಕೆ ಅವರದೇ ಆದಂಥ ದೊಡ್ಡ ಮಟ್ಟದ ಕೊಡುಗೆ ಇದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು, ಜೊತೆಗೆ ಆ ಭಾಗದಲ್ಲಿ ಹೆಚ್ಚು ಪ್ರಾಬಲ್ಯವನ್ನು ಕೂಡ ಹೊಂದಿದ್ದಂತಹ ನಾಯಕ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಹೆಚ್ಚಿನ ಸಂಖ್ಯೆಗಳಲ್ಲಿ ಬೆಂಗಳೂರಿನಿಂದ ಆಚೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರನ್ನು ನೋಡಬೇಕು ಅನ್ನುವಂಥ
ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳ ಒಂದು ಅಂತಿಮ ದರ್ಶನವನ್ನು ಪಡಿಬೇಕು ಅನ್ನುವಂಥ ಆಸೆ ಏನಿದೆ ಅದಕ್ಕೊಂದು ಅವಕಾಶಗಳನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಇರ್ಬೋದು, ಜೊತೆಗೆ ಸರ್ಕಾರ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಹೀಗಾಗಿಯೇ ಆ ಮಾರ್ಗಗಳ ಮಧ್ಯದಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಪಾರ್ಥಿವ ಶರೀರವನ್ನು ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಅಲ್ಲೆಲ್ಲ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಯಾರಿಗೂ ಕೂಡ ಯಾವುದೇ ಸಮಸ್ಯೆ ಆಗದಂತೆ ಅಂತಿಮ ದರ್ಶನವನ್ನು ಮಾಡಿ ಮುಗಿಸಿ ಅಲ್ಲಿಂದ ಶರೀರವನ್ನು ಪಾರ್ಥಿವ ಶರೀರದ ವಾಹನ ಏನಿರ್ತದೆ ಆ ಚಿರಶಾಂತಿ ವಾಹನವನ್ನು ಮುಂದೆ ಕಳಿಸ್ಕೊಡುವಂತಹ ನಿಟ್ಟಿನಲ್ಲಿ ಬೇಕಾದಂಥ ತಯಾರಿಗಳು ಈಗ ಆಗ್ತಾ ಇದೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಗಮನಿಸ್ತಾ ಇದ್ದೀರಾ ನೀವು SM ಕೃಷ್ಣ ಅವರ ನಿವಾಸ ಸದಾಶಿವನಗರದಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗ್ತಾ ಇದೆ, ಸಿದ್ಧತೆಗಳಾಗ್ತಾ ಇದೆ ಅಂತ. ಇನ್ನೊಂದು ಕಡೆಗೆ ನಾವೀಗಷ್ಟೇ ಹೇಳಿದ ಹಾಗೆ ರಾಮನಗರ ಇರ್ಬೋದು, ಬಿಡದಿ ಇರ್ಬೋದು, ಇಲ್ಲೆಲ್ಲ ಒಂದು 5 ನಿಮಿಷ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲಾಗಿರುವಂತಹ ಸಿದ್ಧತೆಯನ್ನು ನೀವು ಗಮನಿಸ್ತಾ ಇದ್ದೀರಾ. DK ಶಿವಕುಮಾರ್ ಅವರು ಹೇಳ್ತಾ ಇದ್ರು ಮಂಡ್ಯದಲ್ಲಿ ಸ್ಟೇಡಿಯಂ ಅಲ್ಲಿ ಮಾಡಬೇಕು ಅಂತ ತುಂಬ ಜನ ಒತ್ತಾಸೆ ಇತ್ತು ಅಂತ, ಬಟ್ ಅದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು.